ಎಲ್ರಿಗೂ ನಮಸ್ಕಾರ. ರಾಜ್ಯ ರೈತ 1970ರಲ್ಲಿ ರೈತರ ರಕ್ತ ಕಾರ್ಪಣ್ಯಗಳಲ್ಲಿ ನಡೀತಾ ಇತ್ತು ಹಿಂದೆ. ಮತ್ತೆ ಸರ್ಕಾರ ಗೋಲಿಬಾರ್ ಆದಾಗ 139 ಜನ ರೈತರು ಹುತಾತ್ಮರಾದ ಸಂದರ್ಭದಲ್ಲಿ ನರಗುಂದ ಬಂಡಾಯದ ಮೂಲಕ ನಮ್ಮ ಕರ್ನಾಟಕ ರಾಜ್ಯದ ಹುದ್ದೆಯಾಗಿದೆ. ಬಹಳ ಹಿಂದೆ ಎಚ್ ಎಸ್ ರುದ್ರಪ್ಪನವರು, ನಂತರ ಪ್ರೊಫೆಸರ್ ನಂಜುಂಡಸ್ವಾಮಿ, ಈಗ ನಾನು ಈ ಜವಾಬ್ದಾರಿ ಸಂಸ್ಥೆಯನ್ನು ನಡೆಸಿಕೊಂಡು ಹೋಗ್ತಾ ಇದ್ದೇನೆ. ಬೇರೆ ಬೇರೆ ಕಾರ್ಯಕರ್ತರು ಕೂಡ ರಾಜ್ಯದಾದ್ಯಂತ ಇದ್ದಾರೆ. ನಮ್ಮ ರೈತರು ಯಾತಕಪ್ಪ ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಈಗ ಬಹಳ ಮುಂದುವರಿಸತಕ್ಕಂಥ ಈ ಒಂದು ವ್ಯವಸ್ಥೆಯಲ್ಲಿ ನಾವು ಇದೇ ರೀತಿ ಕರ್ನಾಟಕ ರಾಜ್ಯ ರೈತ ಸಂಘ ಹೋದರೆ ಪ್ರಯೋಜನಕ್ಕೆ ಬರಬೇಕು. ಕಾರಣ ನಾವೆಲ್ಲ ಈಗ ವಯಸ್ಸಾಗಿ ಮನೆ ಸೇರ್ಕೊಂಡ್ಬಿಟ್ಟಿರ್ತಾರೆ. ನನಗೂ ಈಗ 75 ವರ್ಷ ವಯಸ್ಸು. ಬೇರೆಯವರೆಲ್ಲ ಬಹಳ ಉಡುಪಿನಿಂದ ಇರ್ತಕ್ಕಂಥವರೆಲ್ಲ ಮನೆ ಸೇರಿದರೆ ಕೆಲವರು ಹಸು ನೀಗಿದ್ದಾರೆ ಅಂತ ಹೇಳ್ಬೋದು. ಈ ವಿಚಾರದಲ್ಲಿ ಬಹಳ ಯುವಕರ ಶಕ್ತಿ ಬಹಳ ಇದೆ. ಬಹಳ ಮುಖ್ಯವಾಗಿ ಕರ್ನಾಟಕ ಮತ್ತು ದೇಶವನ್ನ ಬದಲಾವಣೆ ಮಾಡ್ತಕ್ಕಂಥದ್ದು ಏನ್ 85% ಇರ್ತಂತ 1980ರಲ್ಲಿ 85% ರೈತರು ಬೇಸಾಯ ಮಾಡ್ತಾ ಇದ್ರು. ಇವತ್ತು 85 30%ಗೆ ನಮ್ಮ ರೈತಾಪಿ ವರ್ಗ ಬಂದಿದೆ. ಅಂದ್ರೆ ಕೃಷಿ ಕ್ಷೇತ್ರಕ್ಕೆ ತೊಡಗಿಸೋದಕ್ಕೆ ಬಹಳ ಹಿಂಜರಿತಾ ಇದ್ದಾರೆ ನಮ್ಮ ಜನರು. ಯಾಕೆಂದ್ರೆ ಇದರಲ್ಲಿ ಬಹಳ ನಷ್ಟ ಅನುಭವಿಸ್ತಾ ಇದ್ದೀವಿ ಅಂತಕ್ಕಂಥ ವಿಚಾರ. ತಾವು ಕೂಡ ನೀವು ಬಹಳ ಬುದ್ಧಿವಂತರಿದ್ದೀರಾ. ನೀವು ಹಳ್ಳಿಗಾಡಿಂದ ಬಂದು ನಗರ ಸೇರಿದ್ದೀರಾ, ಬುದ್ಧಿವಂತರಿದ್ದೀರಾ. ಇಂಥವೆಲ್ಲ ಬಹಳ ಹೆಚ್ಚು ರೈತರಿಗೆ ಬಹಳ ಹೆಚ್ಚು ಒತ್ತು ಕೊಡಬೇಕು. ಇವತ್ತಿನ ಸಂದರ್ಭದಲ್ಲಿ ಕೃಷಿ ಕ್ಷೇತ್ರ ಸಂಪೂರ್ಣವಾಗಿ ಹಾಳಾಗೋಯ್ತು ಅಂದ್ರೆ ನಮ್ಗೆ ಯಾರು ಊಟಕ್ಕೆ ನಮ್ಗೆ ಯಾರಿಗೂ ತಾಪತ್ರೆ ಆಗ್ತದೆ. ಆ ಕಾರಣದಿಂದ ಉಳಿಸೋದಕ್ಕೆ ನಾವಿನ್ನು ಮುಂದೆ ಏನಾದರೂ ಒಂದು ಮಾಡ್ಬೇಕಲ್ಲಪ್ಪ ಅಂತಕ್ಕಂಥ ವಿಚಾರ ಇಟ್ಕೊಂಡಾಗ ಎಲ್ಲಿ ಕೆಡ್ತಾ ಇದೆ, ಯಾವ ರೀತಿ ಕೆಡ್ತಾ ಇದೆ, ಏನ್ ಮಾಡೋದು ಅಂತಕ್ಕಂಥ ವಿಚಾರ ಬಂದಾಗ ನಮ್ಮಲ್ಲಿ ತಿಳುವಳಿಕೆ ಬಹಳ ಇಲ್ಲ. ಆ ತಿಳುವಳಿಕೆ ಕೊಡ್ತಕ್ಕಂಥ ಜನರು ಹೆಚ್ಚಾದಾಗ ಈ ಒಂದು ವ್ಯವಸ್ಥೆ ಮುಂದುವರಿಬಹುದು ಅಂತಕ್ಕಂಥ ವಿಚಾರಕ್ಕೆ. ಯಾಕೆಂದ್ರೆ ಇವೆಲ್ಲ ಸರ್ಕಾರಿ ಕೆಲಸದಲ್ಲಿ ಮಾಡ್ತಾ ಇರ್ತಕ್ಕಂಥ ಮುಖ್ಯವಾಗಿ ನಾವು ಸ್ಟೂಡೆಂಟ್ಸ್ಗಳು, ರೈತರ ಮಕ್ಕಳು, ಅವರೆಲ್ಲ ಎಲ್ಲ ಪಟ್ಟಣ ಪ್ರದೇಶದಲ್ಲಿ ಓದ್ತಾ ಇದ್ದಾರೆ. ನೀವು ಕೂಡ ರೈತರ ಮಕ್ಕಳು. ನಾವು ಅರಿವನ್ನ ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಅಂತ ಇದ್ರೆ ಮುಂದೆ ಏನು 85% ಇದ್ದದ್ದು ಈಗ 30% ಆಗಿದೆ. ಮುಂದೆ 0% ಬಂದಾಗ ನಮಗೆಲ್ಲ ಅನ್ನ ಇರೋದು. ಕಾರಣದಿಂದ ಇದಕ್ಕೆ ಏನಾದರೂ ಒಂದು ಸೊಲ್ಯೂಷನ್ ಕಂಡುಹಿಡಿಬೇಕು ಅಂತ ಹೇಳಿ ನಮ್ಮ ಯುವಕ ಯತೀಶ್ ತುಕಾರಾಮ್ ಈತ ಬಂದು, ಇಲ್ಲ ನಾನು ನಿಮ್ಮ ಜೊತೆಗೆ ಸೇರ್ತೀನಿ, ನಿಮ್ಮ ಜೊತೆನಲ್ಲಿ ಇದ್ದು ನಾನು ರೈತರ ಪರವಾದಂಥ ಕೆಲಸ ಮಾಡ್ತೀನಿ ಅಂತಕ್ಕಂಥ ವಿಚಾರ ಬಂದಾಗ ಅದನ್ನ ಯುವ ಘಟಕದ ಅಧ್ಯಕ್ಷನಾಗಿ ಮಾಡಿ ಪಾರ್ಕ್ನಿಂದ ಮೈಸೂರು ಬ್ಯಾಂಕ್ ಇದ್ದು ತಿಳುವಳಿಕೆ ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನು ಮಾಡೋಣ ಅಂತಕ್ಕಂಥ ವಿಚಾರಕ್ಕೆ ಇಟ್ಕೊಂಡು ಇವತ್ತು ಪೂರ್ವಭಾವಿಯಾಗಿ ತಮಗೆ ತಿಳಿಸೋದಕ್ಕೆ ನಾವೆಲ್ಲ ಪ್ರಯತ್ನಿಸಿದ್ದೀವಿ. ದಯಮಾಡಿ. ನನ್ನ ಹೆಸರು ಯತೀಶ್ ತುಕಾರಾಮ್ ಅಂತ. ನಾನು ಫುಡ್ ಕ್ಯಾಂಪೇನ್ ಫೌಂಡರ್ ಆಗಿ ಕೆಲಸ ಮಾಡ್ತಿದ್ದೇನೆ. ಹಾಗೂ ಕೃಷಿ ವಿಜ್ಞಾನ ಕೇಂದ್ರ ದಕ್ಷಿಣ ಕನ್ನಡಲು ಇನ್ಕ್ಯುಬೇಟ್ ಆಗಿ 4 ವರ್ಷದಿಂದ ನನ್ನ ಕಾರ್ಯವನ್ನು ನಡೆಸುತ್ತಿದ್ದೀನಿ. ಸ್ಟೂಡೆಂಟ್ ಫಾರ್ಮರ್ಸ್ ವರ್ಕೌಟ್ ಆನ್ ಎಡಿಷನ್ ಟು ನಮ್ಮ ಥೀಮ್ ಬಂದ್ಬಿಟ್ಟು ನೇಚರ್ ಯೂಸ್ ಅಂಡ್ ಎಕಾನಮಿ. ಯಾಕೆಂತ ಹೇಳಿದ್ರೆ ನಮ್ಮ ಫುಡ್ ಸೆಕ್ಯೂರಿಟಿ ನೇಷನ್ ಇದು ತುಂಬಾ ರಿಸ್ಕ್ ಅಲ್ಲಿ ಇದೆ, ಹಾಗೂ ನ್ಯಾಷನಲ್ ಸೆಕ್ಯೂರಿಟಿ. ಯಾಕೆಂತ ಹೇಳಿದ್ರೆ ವಿ ಡೋಂಟ್ ಹ್ಯಾವ್ ಫಾರ್ಮರ್ಸ್ ಫಾರ್ ದ ನೆಕ್ಸ್ಟ್ ಜನರೇಷನ್ಸ್ ಟು ಕಮ್. ಎಲ್ಲ ರೈತರಿಗೆ ಕರ್ನಾಟಕದ ನಾವು ರಿಸರ್ಚ್ ಮಾಡಿ ನೋಡುವಾಗ ಎಲ್ಲ ರೈತರಿಗೆ 60ರಿಂದ 65 ವರ್ಷ ಮೀರಿದವರೇ ಇದ್ದಾರೆ. ಸೊ ಹಾಗಾಗಿ ನಾವೇನ್ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಎಲ್ಲ ದಕ್ಷಿಣ ಕನ್ನಡ ಕಾಲೇಜ್ ಹಾಗೂ ಈಗ ಬ್ಯಾಂಗ್ಳೂರಲ್ಲಿ ಕೂಡ ಸ್ಟಾರ್ಟ್ ಮಾಡಿದ್ದೀವಿ ನಮ್ಮ ಟ್ರೈನಿಂಗ್ ಪ್ರೋಗ್ರಾಮ್. ಪ್ರತಿಯೊಂದು ಕಾಲೇಜ್ಗಳಿಗೆ ಭೇಟಿ ಮಾಡಿ ಅದರ ರೆಸ್ಪೆಕ್ಟಿವ್ ವೈಸ್ ಚಾನ್ಸಲರ್ ಆಗಲಿ ಪ್ರಿನ್ಸಿಪಲ್ ಆಗಲಿ ಅವ್ರ ಹತ್ರ ಮಾತಾಡಿ
ಟ್ರೈನಿಂಗ್ ಪ್ರೋಗ್ರಾಮ್ಸ್ ಅನ್ನು ರೆಗ್ಯುಲರ್ ಬೇಸಿಸ್ ಕಂಡಕ್ಟ್ ಮಾಡ್ತಿದ್ದೀವಿ ಅಗ್ರಿಕಲ್ಚರ್ ಬಗ್ಗೆ. ಸೊ ನಮಗೆ ಸಪೋರ್ಟ್ ಆಗಿ ನಿಂತ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ IIT ಇನ್ಸ್ಟಿಟ್ಯೂಷನ್ ಆಫ್ ಅಗ್ರಿಕಲ್ಚರ್ ಟೆಕ್ನಾಲಜೀಸ್ AB ಪಾಟೀಲ್ ಸರ್ ಪ್ರೆಸಿಡೆಂಟ್ ಹಾಗೂ ಗೌಶುಗರ್ ಫೌಂಡೇಶನ್ ನರೇಂದ್ರ ಸರ್ ಎಲ್ಲರಿಗೂ ನನ್ನ ಧನ್ಯವಾದಗಳು. ನಾನು ಇಂದು ಕರ್ನಾಟಕ ರಾಜ್ಯ ರೈತ ಸಂಘ ಸ್ಟೇಟ್ ಯೂತ್ ಪ್ರೆಸಿಡೆಂಟ್ ಆಗಿ ನನ್ನ ಕಾರ್ಯವನ್ನು ನಿರ್ವಹಿಸಲಿಕ್ಕೆ ಇವತ್ತಿನಿಂದ ಸ್ಟಾರ್ಟ್ ಮಾಡ್ತೇನೆ. ಎಲ್ಲ ರೈತರು ಏನಾದರೂ ಸಮಸ್ಯೆ ಇದ್ರೆ ಅವರ ರೈತರ ಸಮಸ್ಯೆಗೆ ನಾವು ಆದಷ್ಟು ಎಲ್ಲ ಇನ್ಸ್ಟಿಟ್ಯೂಷನ್ ಹಾಗೂ ಎಲ್ಲ ಆರ್ಗನೈಸೇಷನ್ ಜೊತೆ ಸೇರಿ ಅವರ ಪ್ರಾಬ್ಲಮ್ಸ್ಗೆ ಸೊಲ್ಯೂಷನ್ ಅನ್ನು ಕಂಡುಹಿಡಿಯಲಿಕ್ಕೆ ಟ್ರೈ ಮಾಡ್ತೇವೆ. ಹಾಗೆ ಮೇನ್ ಉದ್ದೇಶ ಏನಂತ ಹೇಳಿದ್ರೆ ನೆಕ್ಸ್ಟ್ ಜನರೇಷನ್ ಯೂತ್ ಅಗ್ರಿಕಲ್ಚರಿಗೆ ಬರಬೇಕೆಂದು ನಮ್ಮ ಒಂದು ಪ್ರಯತ್ನ. ಆ ಪ್ರಯತ್ನವನ್ನು ನೀವು ಕೂಡ ಎಲ್ಲರಿಗೂ ಅದರ ಬಗ್ಗೆ ಮಾಹಿತಿ ಕೊಟ್ಟು ನಾಳೆ ನಡೆಯಲಿ ಇರುವ ಕಾರ್ಯಕ್ರಮ ಸ್ಟೂಡೆಂಟ್ಸ್ ಫಾರ್ಮರ್ಸ್ ವಾಕಥಾನ್ ಹೀಗೆ ಎಲ್ಲರೂ ಪಾರ್ಟಿಸಿಪೇಟ್ ಆಗಿ ಎಲ್ಲರೂ ಆದಷ್ಟು ಜನ ಸೇರಿ ಅಂತ ನಾನು ಕೇಳಿಕೊಳ್ಳುತ್ತೇನೆ. ಗೌಶುಭಂ ಫೌಂಡೇಶನ್ ಸಂಸ್ಥಾ June 14 ಸ್ಟೂಡೆಂಟ್ಸ್ ಫಾರ್ಮರ್ಸ್ ರ್ಯಾಲಿ ವಾಕಥಾನ್ ನಡೆಯಲಿದೆ. ನಾನು ಎಲ್ಲರಲ್ಲೂ ಏನು ರಿಕ್ವೆಸ್ಟ್ ಮಾಡ್ತೀನಿ ಅಂದರೆ ಯಂಗ್ ಪಾರ್ಟಿಸಿಪೆಂಟ್ಸ್ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಬೇಕು. ಫ್ರೆಂಡ್ಸ್ನ ಫ್ಯಾಮಿಲಿ ಮೆಂಬರ್ಸ್ನ ಎಲ್ಲ ಕರ್ಕೊಂಡ್ಬರ್ಬೇಕು. ಒಂದು ಎರಡನೇದು, ನನ್ನ ಬ್ಯಾಕ್ಗ್ರೌಂಡ್ ಏನಂದರೆ ಐ ಕಮ್ ಫ್ರಮ್ ಅ ಬಿಸ್ನೆಸ್ ಬ್ಯಾಕ್ಗ್ರೌಂಡ್. ನನ್ನ ಪ್ರಿಂಟಿಂಗ್ ಇಂಡಸ್ಟ್ರಿ 32 ಇಯರ್ಸಿಂದ ನಡೆಸ್ತಾ ಇದ್ದೀನಿ. ಸೊ ನಮ್ಮ ತಾತ ಮುತ್ತಾತ ಎಲ್ಲ ಫಾರ್ಮರ್ಸ್ ಆಗಿದ್ದು, ಈಗ 3rd ಜನರೇಷನ್ ನಾವೆಲ್ಲ ಈಗ ಸಿಟಿಗೆ ಬಂದು ಓದಿ ಮತ್ತೆ ಬಿಸ್ನೆಸ್ ಮಾಡಿ ಮತ್ತೆ ಫಾರ್ಮಿಂಗ್ ಹೋಗ್ತಾ ಇದ್ದೀವಿ. ಸೊ ಎಲ್ಲ ಯಂಗ್ಸ್ಟರ್ಸಲ್ಲಿ ಏನು ರಿಕ್ವೆಸ್ಟ್ ಮಾಡಿ ನಾನು ಇಚ್ಛೆ ಪಡ್ತೀನಿ ಅಂದರೆ, ಪ್ರತಿಯೊಂದು ಕ್ಷೇತ್ರದಲ್ಲೂ ಕಂಪ್ಯೂಟರ್ ಸೈನ್ಸ್ ಅಂತಾನೆ ಅಲ್ಲ, ಡಾಕ್ಟರ್ ಅಂತಾನೆ ಅಲ್ಲ, ಸ್ಪೋರ್ಟ್ಸ್ ಪರ್ಸನ್ ಅಂತಾನೆ ಅಲ್ಲ, ಪ್ರತಿಯೊಂದು ಕ್ಷೇತ್ರದಲ್ಲೂ ದೇರ್ ಇಸ್ ಆಪರ್ಚುನಿಟಿ. ಬಟ್ ಒಂದು ಆಪರ್ಚುನಿಟಿನ ನಾವು ಹೆಂಗೆ ಉಪಯೋಗಿಸ್ಕೊಬೇಕು ಅನ್ನೋದು ನಾವೆಲ್ಲ ಓದಿ ತಿಳ್ಕೊಬೇಕು. ಅದೇ ರೀತಿ ಓದಿದ ಮೇಲೆ ನೋಡಿ ತಿಳ್ಕೊಬೇಕು. ಅದೇ ರೀತಿ ನೋಡಿದ ಮೇಲೆ ಅದನ್ನ ಕಾರ್ಯರೂಪಕ್ಕೆ ಅಳವಡಿಸಿಕೊಂಡು ಅದನ್ನ ನಾವು ಇಂಪ್ಲಿಮೆಂಟ್ ಮಾಡಿ ಗ್ರೋತ್ ಪ್ಯಾಟರ್ನ್ ನಾವು ಯಾವ ರೀತಿ ತಗೊಂಡೋಗುತ್ತೆ ಗ್ರೋತ್ ಅನ್ನೋದು ಒಂದು ನಾವು ತಿಳ್ಕೊಬೇಕು. ಹೆಂಗೆ ಅಂದ್ರೆ ಪ್ರತಿಯೊಂದು ಇಂಡಸ್ಟ್ರಿಯಲ್ಲೂ ನಾವು ಗ್ರೋತ್ ಇದೆ, ಎಕ್ಸ್ಪೋನೆನ್ಷಿಯಲ್ ಗ್ರೋತ್ ಇದೆ. ಯಾವುದೇ ಒಂದು ಉದಾಹರಣೆಗೆ ಬರೀ ಸಾಫ್ಟ್ವೇರ್ ಇಂಜಿನಿಯರ್ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ಲಿಕ್ಕಾಗ್ಲಿ, ಇಲ್ಲ ಒಬ್ಬರು ಡಾಕ್ಟರು ಲಕ್ಷಗಟ್ಟಲೆ ಸಂಪಾದನೆ ಮಾಡ್ಲಿಕ್ಕಾಗ್ಲಿ, ಒಬ್ಬ ಆಕ್ಟರ್ ಅಥವಾ ಸ್ಪೋರ್ಟ್ಸ್ ಪರ್ಸನ್ ಮಾತ್ರ ಲಕ್ಷಗಟ್ಟಲೆ ಸಂಪಾದನೆ ಮಾಡ್ಲಿಕ್ಕೆ ಆಗುತ್ತೆ ಅಂತ ಆ ಕಲ್ಪನೆಯಲ್ಲಿ ಇರಬಾರ್ದು. ಈವನ್ ಅ ಶೆಫ್ ಕ್ಯಾನ್ ಬಿ ಅ ಕರೋಡ್ಪತಿ, ಈವನ್ ಡ್ರೈವರ್ ಕ್ಯಾನ್ ಬಿ ಅ ಕರೋಡ್ಪತಿ. ಪ್ರತಿಯೊಂದು ಇಂಡಸ್ಟ್ರಿಯಲ್ಲೂ ದೇರ್ ಆರ್ ಪೀಪಲ್ ಹೂ ಆರ್ ಸೀನ್ ಸಕ್ಸಸ್ ಇನ್ ಲೈಫ್. ಅಂದ್ರೆ ಯಾಕೆಂದ್ರೆ ಅವ್ರು ಮೊಬೈಲ್ ರೀಚಾರ್ಜ್ ಮಾಡ್ಕೊಳ್ಳೋಕೆ ಬರ್ತಾ ಇಲ್ಲ. ಯುವಕರಿದಾರಲ್ಲ ಬಹಳ ಫಾಸ್ಟ್ ಆಗಿ ಈ ಜನರೇಷನ್ ಅಲ್ಲಿ ಹುಟ್ಟಿರ್ತಕ್ಕಂಥ ಜನ. ಅದಕ್ಕೆ ನಾವು ಸ್ಟೂಡೆಂಟ್ಸ್ಗಳು ಮತ್ತೆ ಯುವಕರು ಇವರನ್ನು ಸೇರಿಸ್ಕೊಂಡು ಈ ಒಂದು ದೊಡ್ಡ ಮಾರುಕಟ್ಟೆಗೆ ನಾವು ಪ್ರವೇಶ ಮಾಡಬೇಕು ಅಂತಕ್ಕಂಥ ವಿಚಾರಕ್ಕೆ ಈಗ ವಾಕಥಾನ್ ಮೂಲಕ ಪ್ರಚಾರ ಕೊಡಬೇಕು ಅಂತಕ್ಕಂಥ ವಿಚಾರಕ್ಕೆ ನಾವು ಕರ್ನಾಟಕ ರಾಜ್ಯ ರೈತ ಸಂಘದ ಜೊತೆಗೂಡಿ ಇವರೆಲ್ಲ ಮಾಡಬೇಕು ಅಂತಕ್ಕಂಥ ವಿಚಾರನ ಇಲ್ಲಿ ಮುಂದಿನ ದಿನಮಾನದಲ್ಲಿ ನೋಡೋಣ. ಇದು ಆಗಬೇಕು ಅಂತಕ್ಕಂಥದ್ದು ನಾನು ಕೂಡ ಮುಂದೆ ಹೇಳಿದ್ದೀನಿ. ನಮ್ಮ ಹುಡುಗರು ಕೂಡ ನಾನು ಬರ್ತೀನಪ್ಪ, ಪ್ರತಿ ಸ್ಟೂಡೆಂಟ್ ಲೀಡರ್ಸ್ ಮತ್ತೆ ಸ್ಟೂಡೆಂಟ್ ಕ್ಯಾಂಪೇನ್ ಇದೆಯಲ್ಲ, ಕಾಲೇಜ್ ಕ್ಯಾಂಪಸ್ ಬಂದು ನಾನು ಅಟೆಂಡ್ ಆಗಿದ್ದೀನಿ. ಎಲ್ಲ ವಿಚಾರಗಳನ್ನು ಹೇಳಿಸಿದ್ರೆ ಯುವಕರಿಗೆ ಅರ್ಥ ಆಗುತ್ತೆ. ಯಾಕೆ ನಾವೇನು ತಪ್ಪು ಮಾಡ್ತಾ ಇದ್ದೀವಿ. ನಾವು ಒಂದು 15 ವರ್ಷದಿಂದ ನಾನು ಕೂಡ ಲ್ಯಾಬೊರೇಟರಿ ವಿಶ್ಲೇಷಣೆ ಮಾಡ್ತಾ ಇರ್ಬೇಕಾದ್ರೆ ಬಹು ಉಪಯೋಗಿ ಜೀವಾಣುಗಳು ಮಣ್ಣಲ್ಲಿರ್ತಿದೆ. ಅಂದ್ರೆ ಸಾರ್ವಜನಿಕ ಸ್ಥಿರೀಕರ್ತಕ್ಕಂಥ ರೈಜೋಬಿಯಂ, ಅಜಿಟೋಮಸ್, ಅಜೋಸ್ಪರ್ಮ್, ರಂಜಕವನ್ನು ಕರಗಿಸ್ತಕ್ಕಂಥ ಸುಡೋಮೋನಾಸ್, ಆಮೇಲೆ ಗಂಜಲ ಪದಾರ್ಥವನ್ನು ವಿಘಟನೆ ಮಾಡತಕ್ಕಂಥ ಟ್ರೈಕೋಡರ್ಮಾ, ಇಂಥ ಒಂದು ಬಹು ಉಪಯೋಗಿ ಜೀವಾಣು. ಇವತ್ತಿನ ದಿವಸ ನಾವು ಮಣ್ಣನ್ನು ವಿಶ್ಲೇಷಣೆ ಮಾಡಿದರೆ ಸೂಕ್ಷ್ಮ ಜೀವಾಣುಗಳು, ಬಹು ಉಪಯೋಗಿ ಜೀವಾಣುಗಳಿಂದ ರೋಗಾಣುಗಳು ಹೆಚ್ಚಾಗಿದೆ. ಶೇಕಡ ಆಹಾರದಲ್ಲಿ ಬಹಳಷ್ಟು ಕಲುಷಿತ ಆಗಿರುವುದರಿಂದ
ಆರೋಗ್ಯಕರ ಆಹಾರ ಬೆಳೆದು ಮಣ್ಣಿನ ಫಲವತ್ತತೆ ಮತ್ತು ಆರೋಗ್ಯಕರ ಮಣ್ಣಿಗೆ ಸೂಕ್ತವಾದ ಪರಿಸರ ಸ್ನೇಹಿ ತಂತ್ರಜ್ಞಾನಗಳನ್ನು ಬಳಸಿದಲ್ಲಿ ಸಮಗ್ರ ಕೃಷಿ ಪದ್ಧತಿಯನ್ನು ಬೆಳೆಸಿ ಆರ್ಥಿಕ ಭದ್ರತೆಯೂ ಸಿಗುತ್ತೆ, ಆಮೇಲೆ ಸಾಮಾಜಿಕವಾಗಿ ಪರಿಸರದ ರಕ್ಷಣೆಯೂ ಆಗುತ್ತೆ. ಮತ್ತೆ ಆರೋಗ್ಯವನ್ನು ಸೇರಿಸಿ ಮಾಡಬೇಕು ಅಂತಕ್ಕಂಥ ಒಂದು ಪ್ರೋಗ್ರಾಮ್ ಅಲ್ಲಿ ನಾವೊಂದು ನಿರ್ಣಯ ತಗೊಂಡಿದ್ದೀವಿ. ಪ್ರತಿ ಪಂಚಾಯಿತಿಗೂ 5 ಎಕರೆ ಸಮಗ್ರ ಕೃಷಿ ಪದ್ಧತಿಗಳನ್ನು ಅಳವಡಿಸುತ್ತೆ. ಅದು ಡೆಮಾನ್ಸ್ಟ್ರೇಷನ್ ಪ್ಲಾನ್ ಪ್ರತಿ ಪಂಚಾಯಿತಿ ಮಾಡೋಕ್ಕಾಗೋದಿಲ್ಲ. ಈಗ ನಾವೀಗ ಹೇಳಿದ ಆಮೇಲೆ ಆಲೋಚನೆ ಮಾಡಿದ್ವಿ, ಜಿಲ್ಲಾ ವೈಸ್ ಮಾಡಿ, ಆನಂತರ ನಾವು ತಾಲೂಕು ಹೋಬಳಿ ಮಟ್ಟಕ್ಕೆ ಬರೋಣ, ಮೊದಲೇ ಪಂಚಾಯಿತಿ ಮಟ್ಟಕ್ಕೆ ಮಾಡಲಿಕ್ಕೆ. ಯಾಕೆಂದ್ರೆ ಇವೆಲ್ಲ ಗೊತ್ತು ಇರೋದಿಲ್ಲ ಎಷ್ಟೋ ಜನಕ್ಕೆ. ಆದ್ದರಿಂದ ಸಮಗ್ರ ಕೃಷಿ ಪದ್ಧತಿಯನ್ನು ಪ್ರತಿ ಜಿಲ್ಲೆ 31 ಜಿಲ್ಲೆಗೂ ಮೊದಲು ಡೆಮಾನ್ಸ್ಟ್ರೇಷನ್ ಪ್ಲಾನ್ ಮಾಡಿ ಇದನ್ನು ಅಭಿವೃದ್ಧಿಪಡಿಸಿದರೆ ಭೂಮಿಯ ಫಲವತ್ತತೆಯನ್ನು ಯಾವ ರೀತಿ ಕಾಪಾಡ್ಬೋದು ಅಂತ ರೈತರಿಗೆ ಗೊತ್ತಾಗ್ತಾರೆ. ಈಗ ನಾವೆಲ್ಲ ಸಂಪೂರ್ಣವಾಗಿ ನಾವು ಆ ಮಣ್ಣನ್ನು ಹಾಳು ಮಾಡಾಕ್ಬಿಟ್ಟಿದ್ದೀವಿ. ಈಗ ಪೂರ್ಣ ಹಾಳಾಗೋಗ್ಬಿಟ್ಟಿದೆ ಎಲ್ಲ ವಿಚಾರ. ನಮ್ಮ ಹೆಬಿ ಪಾಟೀಲ್ ಹೇಳ್ತಾ ಇದ್ದಾರೆ. ಈಗ ಈ ವಿಚಾರದಲ್ಲಿ ಕರೆಕ್ಟ್ ಮಾಡಬೇಕು ಅಂತಕ್ಕಂಥ ವಿಚಾರಕ್ಕೆ ನಾವೆಲ್ಲ ಮೊನ್ನೆ ಸೇರಿ 8 ಡೇಸ್ ಆಯಿತು. ಅದರಲ್ಲಿ ಒಂದು ಕಾರ್ಯಕ್ರಮ ಮಾಡಿದ್ದೀವಿ, ಅಲ್ಲೊಂದು ನಿರ್ಣಯ ಕೂಡ ಮಾಡಿದ್ದೀವಿ ನಮ್ಮ ರೈತ ಸಂಘ. ಆ ಕಾರಣದಿಂದ ಪ್ರತಿ ಜಿಲ್ಲೆಗಳನ್ನು ಮಾಡಿ ಉತ್ತಮಪಡಿಸಬೇಕು, ಕೃಷಿನ ಉತ್ತಮವಾದ ಮಟ್ಟದಲ್ಲಿ ಇಡೀ ಮಾದರಿಯಾಗಿ ದೇಶಕ್ಕೆ ಮಾದರಿಯಾಗಿ ಮಾಡಬೇಕು ಅಂತ. ನಾವು ನಮ್ಮ ಭೂಮಿನ ಹಾಳು ಮಾಡ್ಕೊಳ್ಳೋದು ಬೇಡ. ಅವ್ರು ಯಾರು ಅಮೆರಿಕದವ್ರು ಮಾಡ್ತಾರೆ ಅಂತ, ಅಮೆರಿಕದವ್ರು ಹೋಗ್ಬಿಟ್ಟಿದ್ದಾರೆ, ಹಾಳಾಗಿ ಹೋಗ್ಬಿಟ್ಟಿದ್ದಾರೆ. ಅವ್ರಿಗೆ ದ್ವೇಷ ಹಸು ಏನೋ ಬಂದಿದೆ, ಮತ್ತೆ ಮಣ್ಣನ್ನು ಹಾಳು ಮಾಡ್ಕೊಂಡಿದ್ದಾರೆ. ನಾವೆಲ್ಲ ಸ್ವಲ್ಪ ಉತ್ತಮವಾದ ಮಟ್ಟದಲ್ಲಿ ಮಾಡಬೇಕು ಅಂತ ಇಟ್ಕೊಂಡು ಕರ್ನಾಟಕ ರಾಜ್ಯ ಇಂಥ ಯುವಕರುಗಳಿಗೆ ಪ್ರೋತ್ಸಾಹ ಕೊಟ್ಟು ಮಾಡಬೇಕು ಅಂತಕ್ಕಂಥದ್ದು, ಮತ್ತೆ ಇವರೆಲ್ಲ ಸೇವೆ ಮಾಡ್ತಾ ಇರ್ತಕ್ಕಂಥ ಮನೋಭಾವ ಇವೆಲ್ಲ ಬಹಳ ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು. ಗೋವು, ಇವತ್ತು ಗೋವು ಕೂಡ ನಾಶ ಆಗಿದೆ, ಅದನ್ನು ಬೆಳೆಸ್ತಾ ಇದ್ದಾರೆ ಪಾಪ ಎಲ್ಲ ಕಡೆಯೂ. ಅವಕ್ಕೂ ಕೂಡ ನಾವು ಪ್ರೋತ್ಸಾಹ ಕೊಟ್ಟು ಬೆಳೆಸ್ತಕ್ಕಂಥ ಕಾರ್ಯಕ್ರಮವನ್ನು ಕರ್ನಾಟಕ ರಾಜ್ಯದಿಂದ ಆಗ್ತಾ ಇದೆ. ದಯಮಾಡಿ ಇನ್ನೇನಾದರೂ ಡೌಟ್ ಇದ್ರೆ ನೀವು ಕೇಳಿ. ಇವೆಲ್ಲ ಗೊತ್ತಾಗ್ಬಿಟ್ಟಿದೆ, ಎಲ್ಲ ಬಹಳ ತುಂಬಾ ತೊಂದರೆ ಕೊಡ್ತಾ ಇವೆ ಅಂತ ಹೇಳಿ ಗೊತ್ತಾಗಿದೆ. ನಾವು ಈ ಸಮಗ್ರ ಕೃಷಿ ಮಾತ್ರ ಸಾಧ್ಯತೆ ಇದೆ. ಒಂದೇ ಪಾಯಿಂಟ್ ಇಟ್ಕೊಂಡು ಕೂತ್ಕೋಬೇಕು ನಾವು. ನಿಮ್ಮ ಸ್ಟೂಡೆಂಟ್ ಫಾರ್ಮರ್ ವಾಕಥಾನ್ ಎಡಿಷನ್ 2 ಅಲ್ವಾ ಇವಾಗ? ಹೋದ ವರ್ಷದಲ್ಲಿ ಏನಾಯ್ತು, ಈ ವರ್ಷದಲ್ಲಿ ಏನ್ ತಾವು ಎದುರು ನೋಡ್ತಾ ಇದ್ದೀರಾ? ಕಳೆದ ವರ್ಷದ ವಾಕಥಾನ್ನ ಫಲಶ್ರುತಿ ಏನು? ಆ ಕಾರ್ಯಕ್ರಮದ ಫಲಶ್ರುತಿ ಏನಾಯಿತು? ಈ ವರ್ಷ ಏನ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಾ? ಸರ್, ಸ್ಟೂಡೆಂಟ್ಸ್ ಫಾರ್ಮರ್ಸ್ ವಾಕಥಾನ್ ಎಡಿಷನ್ 1 ನಾವು ಮಂಗಳೂರಲ್ಲಿ ಮಾಡಿದ್ದು. ಸೊ ಆ ವಾಕಥಾನ್ ಅಲ್ಲಿ ಆದಷ್ಟು ಜನಸಂಖ್ಯೆ ಪಾರ್ಟಿಸಿಪೇಟ್ ಮಾಡಿ. ಈಗ ಏನಾಗಿದೆ ಅಂತ ಹೇಳಿದ್ರೆ ಸರ್, ನಮ್ಮ ಎಜುಕೇಶನ್ ಸಿಸ್ಟಮ್ ಅಲ್ಲಿ ಎಜುಕೇಶನ್ ಕರಿಕ್ಯುಲಮ್ ಅಲ್ಲಿ ಈಗ ಅಗ್ರಿಕಲ್ಚರ್ ಅನ್ನು ಒಂದು ಪಾರ್ಟ್ ಮಾಡ್ತಿದ್ದಾರೆ ಆದಷ್ಟು ಎಲ್ಲ ಕಾಲೇಜ್ಗಳು ಸೇರಿ, ಸ್ಕೂಲ್ಸ್ಗಳಲ್ಲಿ. ಈಗ ನನಗೆ ಮೊನ್ನೆ ಒಂದು ದಕ್ಷಿಣ ಕನ್ನಡದಲ್ಲಿ ಒಂದು ಪ್ಲೇ ಸ್ಕೂಲ್ ಅವರು ನಮ್ ಜೊತೆ ಸೇರಿ ಈಗ ಪ್ರತಿ ವಾರ ಮಕ್ಕಳಿಗೆ ಫೀಲ್ಡ್ಗೆ ಕರ್ಕೊಂಡು ಹೋಗಿ ಅಗ್ರಿಕಲ್ಚರ್ ಬಗ್ಗೆ ಎಜುಕೇಶನ್ ಕೊಡ್ತಿದ್ದಾರೆ. ದಟ್ ಈಸ್ ಒನ್ ಆಫ್ ದ ರೆವಲ್ಯೂಷನ್ ವಾಟ್ ವಿ ಬ್ರಾಟ್ ಫ್ರಮ್ ಸ್ಟೂಡೆಂಟ್ ಫಾರ್ಮರ್ಸ್ ವಾಕಥಾನ್ ಎಡಿಷನ್ 1 ಸರ್. ಈಗ ಎಡಿಷನ್ 2 ಆದ ನಂತರ ನಾನೆಲ್ಲ ಕಾಲೇಜಸ್ ಸ್ಕೂಲ್ಸ್ ಗಳಿಗೆ ಒಂದೇ ವಿನಂತಿ ಮಾಡ್ತಿದ್ದೇನೆ ಹಾಗೂ ರಿಕ್ವೆಸ್ಟ್ ಮಾಡ್ತಿದ್ದೇನೆ, ಆದಷ್ಟು ಸ್ಟೂಡೆಂಟ್ಸ್ ಗಳಿಗೆ ಪ್ರಾಕ್ಟಿಕಲ್ ಎಜುಕೇಶನ್ ಅನ್ನು ನೀಡಿ ಅವರಿಗೆ ಅಗ್ರಿಕಲ್ಚರ್ ಬಗ್ಗೆ ಆದಷ್ಟು ಅವೇರ್ನೆಸ್ ಅನ್ನು ಮೂಡಿಸಿ ಅವರಿಗೆ ಅಗ್ರಿಕಲ್ಚರ್ ಅಲ್ಲಿ ನೆಕ್ಸ್ಟ್ ಏನ್ ಮಾಡಬಹುದು, ವಾಟ್ ಇಸ್ ದಟ್ ದೇ ಕ್ಯಾನ್ ಸ್ಟಾರ್ಟ್, ವಾಟ್ ಇಸ್ ದ ಸ್ಟಾರ್ಟ್ಅಪ್ ದೇ ಕ್ಯಾನ್ ಸ್ಟಾರ್ಟ್ ಅಂಡ್ ವಾಟ್ ಇಸ್ ದ ಗವರ್ಮೆಂಟ್ ಫಂಡಿಂಗ್ ಫಾರ್ ಇಟ್, ಅದರ ಬಗ್ಗೆ ಎಲ್ಲ ನಾವು ಟ್ರೈನಿಂಗ್ ಪ್ರೋಗ್ರಾಮ್ಸ್ ಆಗ್ಲಿ ಅದರ ಬಗ್ಗೆ ಒಂದು ಇನ್ಫಾರ್ಮೇಶನ್ ಅನ್ನು ಕೊಡ್ಲಿಕ್ಕೆ ಪ್ರತಿಯೊಂದು ಆರ್ಗನೈಸೇಷನ್ ಜೊತೆ ಸೇರಿ IIT ಆಗ್ಲಿ, ಕೆಪ್ಯಾಕ್ ಆಗ್ಲಿ, PMFM ಆಗ್ಲಿ ಹಾಗೂ KVK ಕೃಷಿ ವಿಜ್ಞಾನ ಕೇಂದ್ರ ಆಗ್ಲಿ ನಾವು ಆದಷ್ಟು ಪ್ರಯತ್ನ ಪಡ್ತಿದ್ದೀವಿ ಸರ್. What is that I expect from Student Farmers Walkathon is the only one revolution that I want to see the next generation actively participating in agriculture practices. ನಿಂತ್ಕೊಳ್ಳಿ ಹಂಗೆ ನಿಂತ್ಕೊಳ್ಳಿ.